ನೋಡಲು ನೀರಿನಲ್ಲಿ ಈಜುತ್ತಿರುವ ಮೀನಿನ ಹೆಜ್ಜೆ ಗುರುತು ಸಿಗದು. ಆದರೆ ಈ ನಾಗೇಂದ್ರ ಪ್ರಸಾದ್ ಮಾಡುವ ಕುತಂತ್ರದ ದಾರಿ ತೋರದು. ಲೇ ಗರುಡ, ಈ ನಾಡಿಗೆ ರೈತ ಅನ್ಯಾಯದ ವಿರುದ್ಧ ಹೋರಾಡಿ ಈ ನ್ಯಾಯದ ದೀಪ ಹಚ್ಚಿ ಈ ನಾಡಿಗೆ ರೈತ ದೊರೆಯಾಗಿ ಮೆರೆಯಬೇಕೆಂದುಕೊಂಡರೆ ನಿನ್ನ ಕನಸು ನನಸಾಗದು. ಏನ್ರಿ ಸಗರ, ಈ ಕಾಡಿನಾಗ ಒಬ್ಬರೇ ಯಾಕೆ ನಿಂತಿರಿ? ಯಾವ್ದೋ ಹಕ್ಕಿಗೆ ಗುರಿ ಇಟ್ಟಂಗೆ ಕಾಣ್ತೈತಿ. ಹೌದು ಶೆಟ್ಟಿ, ಬಲೆಗೆ ಬಿದ್ದ ಹಕ್ಕಿ ಪತಂಗದಂತೆ ಹಾರಿ ಕೈ ತಪ್ಪಿ ಹೋಗಿದೆ. ಹಾರಿ ಕೈ ತಪ್ಪಿದ ಹಕ್ಕಿಯ ರೆಕ್ಕೆ ಕತ್ತರಿಸಬೇಕೆಂದು ಪಟ್ಟು ಹಿಡಿದು ನಿಂತಿರುವೆ. ಇಂದು ಶ್ರಾವಣ ಸೋಮವಾರ, ಈ ಸೀಮೆ ಬಸವಣ್ಣನ ಪೂಜೆಗೆ ಬಂದೇ ಬರುತ್ತದೆ ಆ ಹಕ್ಕಿ. ಅಂದ್ರ ಆ ಗರುಡನ ಅಕ್ಕ ಸಾಯ್ತಾರೆ ಏನ್ರಿ? ಹೌದು ಶೆಟ್ಟಿ, ಆ ಗಂಡುಗಲಿ ಎಂದು ಮೆರೆಯುತ್ತಿರುವ ಆ ಗರುಡನ ಗರ್ವ ಇಳಿಸಿದಾಗಲೇ ನಾವು ಗೌರವದಿಂದಿರಲು ಸಾಧ್ಯ. ಆ ಗರುಡನ ಗೌರವ ನನ್ನ ಕಾಲಡಿಯಲ್ಲಿ ಬಂದು ಬೀಳಬೇಕಾದರೆ ಅವನ ಅಕ್ಕನ ಸಾವಿತ್ರಿ ಶೀಲಕ್ಕೆ ಬಾಣ ಹೂಡಲೇಬೇಕು. ಆ ಸಾವಿತ್ರಿ ಇತ್ತ ಕಡೆಗೆ ಬರುತ್ತಿದ್ದಾಳೆ, ಸ್ವಲ್ಪ ಇಲ್ಲಿಂದ ಮರೆಯಾಗು. ಆಯ್ತು ಸಕವರೇ, ನಾನು ಶಕುನಿಯಂತೆ ಮರೆಯಾಗುತ್ತೇನೆ. ನೀವು ಶುರು ಹಚ್ಕೊಳ್ಳಿ ಕೌರವರ ಕಾರಸ್ಥಾನ. ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ದಾರಿ ಬಿಡುವುದಕ್ಕೆ ನಿಂತಿಲ್ಲ ಕೋಮಲೆ, ನಿನ್ನ ರೂಪ ಲಾವಣ್ಯಕ್ಕೆ ಬೆರವಾಗಿ ನಿಂತಿರುವೆ. ನೀ ನನ್ನ ಹೃದಯಕ್ಕೆ ಹತ್ತಿರವಾದರೆ ಈ ಪ್ರೇಮದ ಪೂಜಾರಿ ನಿನ್ನ ಭಕ್ತಿಯನ್ನೇ ಕೊಯ್ತಿರುವನು. ಭಾ ಸಾವಿತ್ರಿ, ನಿನ್ನ ಕಾಮೆಂಬ ದೇಹವನ್ನು ನಿನ್ನ ಶೀಲವೆಂಬ ದೇಹವನ್ನು ಈ ಕಾಮದೇವನಿಗೆ ನೈವೇದ್ಯ ಮಾಡುವ. ನೋಡಿ, ಧುಮುಕುವ ನೀರಿಗೆ ಶಬ್ದ ಜಾಸ್ತಿ, ನಿಂತ ನೀರಿಗೆ ಸಹನೆ ಜಾಸ್ತಿ. ಅದರಲ್ಲಿ ನನ್ನಂತ ಪವಿತ್ರತೆ ಹೆಣ್ಣಿನ ಮೇಲೆ ಧುಮುಕಲು ಬಂದಿದೆ ನಿಜವಾದ್ರೆ ನಿನ್ನ ರಕ್ತದಿಂದಲೇ ನೈವೇದ್ಯ ಮಾಡುವೆ ಆ ಶ್ರೀ ಬಸವೇಶ್ವರನಿಗೆ. ರಕ್ತದಿಂದ ನೈವೇದ್ಯ? ಹೆಣ್ಣಿಗೆ ಅಂದವಿರಬೇಕು ವಿನಃ ಅನ್ನದ ಅಹಂಕಾರ ಇರಬಾರದು. ಗಂಡಿಗೆ ನಾನೇ ಎಂಬ ದುರಂಕಾರ ಇದ್ರೆ ಆ ದುರಂಕಾರ ಒಂದಲ್ಲ ಒಂದು ದಿನ ಸಂಹಾರ ಮಾಡೋದು ಗ್ಯಾರಂಟಿ. ಸಂಹಾರ ಮಾಡಲು ಬಂದ ಸೌಂದರ್ಯ ಭರಿತ ಹೆಣ್ಣಿನ ಅಂದ ಸವಿಯಲು ಎಡೆ ಎತ್ತಿ ಹಾಡುವ ಮಿಡಿ ನಾಗರಣ. ಅಷ್ಟೊಂದು ಸುಲಭವಲ್ಲ. ನನ್ನಂತ ಪತಿವ್ರತೆ ಹೆಣ್ಣನ್ನು ಕೆಣಕಿದ್ರೆ ಈ ನಿನ್ನ ಮಿಡಿನಾಗರ ಏನು ಮಾಡ್ಲಾರ್ದು. ಸಾವಿತ್ರಿ, ನಿನ್ನ ಜಂಬವನ್ನು ಬಿಟ್ಟು ಸುಮ್ಮನೆ
ನನ್ನ ಮಾತಿಗೆ ಒಪ್ಪಿದರೆ ಸರಿ, ಇಲ್ಲವಾದರೆ ಈ ನಿನ್ನ ಶೀಲದ ಮಡಿಕೆ ಉಳಿಯಲಾರದು. ಎಚ್ಚರ ಹೇಳುವ ಹುಚ್ಚು ನಾಯಿ, ಎತ್ತಿ ಕಾಮ ಕ್ರೀಡೆ ಆಡಲು ಬರುವ ಈ ನಿನ್ನ ಬೆರಳನ್ನು ಕತ್ತರಿಸಿ ಹಾಕುತ್ತಾರೆ ನನ್ನಂತ ವೀರನಾರಿಯರು. ಕಾಮದ ಬೇರು ಲೇ ಹುಚ್ಚು ಹೆಣ್ಣೆ, ನನ್ನ ಗಂಡಸನಕ್ಕೆ ಸವಾಲು ಕೈ ಹಾಕಿದೆ ಅಂದ ಮೇಲೆ ಇನ್ನು ಉಳಿಯಲಾರದು ನಿನ್ನ ಶೀಲವೆಂಬ ಮಡಿಕೆ. ಬೇಡಿ ಶ್ರೀಮಂತರೇ, ಬೇಡಿ, ನನ್ನನ್ನು ಮಾತ್ರ ಏನು ಮಾಡಬೇಡಿ. ನಿಮ್ ಕೈ ಮುಗಿದು ಬೇಡಿಕೊಳ್ತೇನೆ, ಬಿಟ್ಬಿಡಿ ನನ್ನನ್ನು. ಹಾಗಾದರೆ ನನ್ನ ಮನ ತಣಿಸುವಂತೆ ಒಂದು ಪ್ರೇಮಗೀತೆ ಆಡುವಿಲ್ಲ? ಅಯ್ಯೋ ಶಿವ ಶಿವ, ಇದೆಂತ ಗಂಡಾಂತರ ಬಂದಿತು ನನಗೆ. ಈ ಸಮಯದಲ್ಲಿ ನೋಡಿದ್ರೆ ಯಾರೂ ಕಾಣಿಸ್ತಿಲ್ಲ. ಈ ಕಾಮಕನ ಜೊತೆ ಸೇರಿ ನಾನಿನ್ನು ಹಾಡ್ಲೇಬೇಕು, ಇಲ್ವಾದ್ರೆ ನನ್ನ ಶೀಲಕ್ಕೆ ಆಪತ್ತು.
ಮೆಚ್ಚಿದ ಸಾವಿತ್ರಿ, ಈ ನಿನ್ನ ನವಿಲಿನ ನರ್ತಗೆ ಮೆಚ್ಚಿದೆ. ಈ ನಿನ್ನ ನರ್ತನ ನೋಡಿ ಈ ನಲ್ಲನ ಕಾಮದಾಹ ಮತ್ತಿಷ್ಟು ಕಾಮದಾಹ ತೀರಿಸಲು ಬಾ ಸಾವಿತ್ರಿ ಬಾ. ಸರಿ ಅಜಯ್, ನೀಚ. ಹೆಣ್ಣಿಗೆ ಬೆಲೆ ಕಟ್ಟಲಾಗದ ವಸ್ತು ಅಂದ್ರೆ ಈ ಭೂಮಿ ಮೇಲೆ ಶೀಲ ಮಾತ್ರ. ಅಂತ ಶೀಲ ನಿನ್ನಂತವನಿಗೆ ದೊರೀತದೆ ಅನ್ನೋದು ಕನಸಿನ ಮಾತು. ನೋಡಿ, ತೂಟಿಗೆ ತುಪ್ಪವನ್ನು ಸೋರಿ ತುತ್ತಿಗೆ ವಿಷವನ್ನು ಹಾಕುವ ಕಾಲ ಇದು. ಇಲ್ಲಂತ ತಾಯಿ ಗಂಡರಿಗೆ ಅದು ನನ್ನ ಶೀಲ ಅರ್ಪಿಸಲು ಸಾಧ್ಯವಿಲ್ಲ. ಈ ನನ್ನ ಶೀಲವನ್ನು ನಿನಗೆ ಅರ್ಪಿಸಲು. ಶೀಲ ಶೀಲದ ಸಾಗರವಿದೆ ಎಂದು ಶೀಲದ ಸಾಗರವಿದೆ ಎಂದು ಗರ್ವದಿಂದ ಮಾತನಾಡಿದ್ದೆ. ಆದರೆ ಭಂಡಗೆಟ್ಟ ಸೂಳೆಯಾಗುವೆ ನನ್ನ ಕೈಯಲ್ಲಿ. ನಿನ್ನಂತವನ ಕೈಯಲ್ಲಿ ಭಂಡಗೆಟ್ಟ ಸೂಳೆ ನಾನಾಗಲ್ಲಾರೆ ಕಣೋ. ನಾನೊಬ್ಳು ಗಂಡೋಳ ಗರತೆ ಅಂದ್ರೆ ಧರ್ಮ ಅಂತನ ಹೆಂಡತಿ ನಾನು. ನಿನಗೆ ಮಾತ್ರ ಚೆಂಡಾಡುವೇನಾ ನೀನು? ಈ ಪುಂಡರ ಗಂಡನು ಚೆಂಡಾಡುವ ಪುಂಡರು ಇನ್ನು ಯಾರು ಹುಟ್ಟಿಲ್ಲ ಈ ಭೂಮಂಡಲದಲ್ಲಿ. ಪುಂಡರ ಗಂಡನೆನಿಸಿಕೊಂಡಿರುವ ಈ ನಾಗೇಂದ್ರ ಪ್ರಸಾದನ ಚೆಂಡಿಗೆ ಕೈ ಹಾಕಲು ನಿನ್ನಿಂದಲೂ ಸಾಧ್ಯವಿಲ್ಲ. ಆ ನಿನ್ನ ತಮ್ಮ ಗರುಡನಿಂದಲೂ ಸಾಧ್ಯವಿಲ್ಲ. ಮಾತಿಗೆ ಮಾತು ಬೆಳೆಸಿ ನನ್ನ ಕಾಮದ ಪಿತ್ತವನ್ನು ನಷ್ಟಗೇರಿಸಬೇಡ. ಲೋಕಾಮುಖ, ಈ ಗಂಡೋಳ ಗಾರ್ತಿಯನ್ನು ಕೆಣಕಿದ್ದೇ ನಿಜವಾದ್ರೆ ಕಾಲಲ್ಲಿರುವ ಚಪ್ಪಲಿಂದ ನಿನ್ನ ಕಪಾಳಕ್ಕೆ ಮೋಕ್ಷ ಮಾಡಬೇಕಾದ್ರೆ ಎಚ್ಚರ. ಲೇ ಕೆಟ್ಟ ಸೂಳೆ, ನನ್ನ ಕಪಾಳಕ್ಕೆ ಹೊಡೆದು ನಿನ್ನ ಕಾಲಲ್ಲಿರುವ ಎಕ್ಕಡ ತೋರಿಸಿದೆ ಅಂದ ಮೇಲೆ ಇನ್ನು ಉಳಿಯಲಾರದು ನಿನ್ನ ಶೀಲವೆಂಬ ಮಡಿಕೆ.
ಆಗಿದೆ. ನಾನು ಹೇಗೆ ಬದುಕಲಿ ಇನ್ನು? ನೋಡು, ಈ ವಿಷಯವೇನಾದ್ರೂ ನನ್ನ ತಮ್ಮ ಕರಡರಿಗೆ ಏನಾದ್ರೂ ಗೊತ್ತಾದ್ರೆ ನಿನ್ನನ್ನು ನಿಂತ ಜಾಗದಲ್ಲೇ ಸುಟ್ಟು ಭಸ್ಮ ಮಾಡ್ತಾನೆ ನನ್ನ ತಮ್ಮ ಗರುಡ. ನೀನು ಬದುಕಿದ್ದರೆ ತಾನೇ ನಿನ್ನ ತಮ್ಮನಿಗೆ ಗೊತ್ತಾಗುವುದು. ನೀನು ಬದುಕಿದರೆ ನನ್ನ ಪ್ರಾಣಕ್ಕೆ ಆಪತ್ತು. ಲೇ ಸಾವಿತ್ರಿ, ಇನ್ನು ಉಳಿಯಲಾರದು ನಿನ್ನ ಜೀವ. ಇದೇನಿದು? ಇಲ್ಲಿ ಯಾರು ಇದ್ದಂತೆ ಕಾಣುತ್ತದೆ. ಬಸವೇಶ್ವರನ ಪೂಜೆಗೆ ಬಂದು ಹೀಗೇಕೆ ಮಲಿಕೊಂಡಿರಬಹುದು? ಅಕ್ಕ, ಇದೇನಕ್ಕ? ನಿನ್ನ ಅವಸ್ಥೆಗೆ ಕಾರಣ ಏನಕ್ಕ? ಹೇಳಕ್ಕ. ಅವರ ತಾಯಿ ಗರ್ಭದಲ್ಲಿ ಅವರಿಗೆ ಕೂತಿದ್ದರು ಬಿಡುವುದಿಲ್ಲ ಕಿರಾತಕನನ್ನು. ಏನಂತ ಹೇಳಲಿ ಗರುಡ, ಏನಂತ ಹೇಳಲಿ? ಈ ನನ್ನ ಶೀಲ ಹೇಗೆ ಹಾಳಾಗಿತ್ತು ಅಂತ ಹೇಳಲ್ಲ, ಅಥವಾ ವಿಧಿ ನನ್ನ ಹಣೆ ಬರವನ್ನು ಇದೇ ರೀತಿ ಬರೆದಿದ್ದಾನಂತ ಹೇಳಲ್ಲ. ಅಯ್ಯೋ ಅಮ್ಮ, ಸಂಕಟ ಸಂಕಟ. ಇಲ್ಲಕ್ಕ, ಎದ್ದೇಳು, ನಿನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ. ಎದ್ದೇಳಕ್ಕ, ಎದ್ದೇಳು. ಇಲ್ಲ ಗರುಡ, ಇಲ್ಲ ಗರುಡ, ಇಲ್ಲ. ನಾನಿನ್ನು ಬದುಕೋದಿಲ್ಲಪ್ಪ, ಬದುಕೋದಿಲ್ಲ. ಅಯ್ಯೋ ಅಮ್ಮ. ನಿನ್ನ ಸ್ಥಿತಿಗೆ, ಈ ಸ್ಥಿತಿಗೆ ಕಾರಣ ಯಾರು ಹೇಳಕ್ಕ? ಹೇಳು. ಈ ಸ್ಥಿತಿಗೆ ಕಾರಣ ಆ ದುಷ್ಟ. ಅಯ್ಯೋ ಅಮ್ಮ. ಅಕ್ಕ, ಸತ್ಯವನ್ನು ಹೇಳಿದೆ ಪ್ರಾಣ ಬಿಟ್ಟಿನಕ್ಕ. ನಿನ್ನ ಕೊಲೆಗೆ ಕಾರಣ ಯಾರೆಂದು ಹೇಳಿದರೆ ಅವರ ತಾಯಿ ಗರ್ಭದಲ್ಲಿ ಅಡಿಗೆ ಕೂತಿದ್ದರು ಕೂಡ ಅವರ ಕೋರಿನಂತೆ ಕಡಿದು ಬಲಿ ಕೊಡ್ತಿದ್ದೆ ಅಕ್ಕ. ದೊಡ್ಡ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟರೆ ನಿನ್ನನ್ನು ಇಲ್ಲೇ ಸುಟ್ಟು ಬಿಡುವೆ. ಬನ್ನಿ ಇನ್ಸ್ಪೆಕ್ಟರ್, ಸರಿಯಾದ ಸಮಯಕ್ಕೆ ಬಂದಿರಿ. ನನ್ನ ಅಕ್ಕನನ್ನು ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ. ನೋಡು ಗರುಡ, ಯಾರು ಕೊಲೆ ಮಾಡಿದ್ರಿಂದ ನಮಗೆ ಚೆನ್ನಾಗಿ ಗೊತ್ತು. ಅದು ನಿನ್ನಿಂದ ಬೇಕಾಗಿಲ್ಲ.
ಇನ್ಸ್ಪೆಕ್ಟರ್, ಗರುಡನ ಏಕೆ ಅರೆಸ್ಟ್ ಮಾಡುತ್ತಿರುವಿರಿ? ಇದೇನು ಗರುಡ, ಏನಾಯ್ತು? ಏನು ಗರುಡ? ಸಾವಿತ್ರಿ ಏನಾಯ್ತು? ಸಾವಿತ್ರಿ, ಸಾವಿತ್ರಿ! ಇನ್ಸ್ಪೆಕ್ಟರ್, ನನ್ನ ಹೆಂಡತಿಯ ಹೊಟ್ಟೆಯಿಂದ ರಕ್ತ ಬರುತ್ತಿದೆ. ಏನಾಯಿತು ಇನ್ಸ್ಪೆಕ್ಟರ್? ನನ್ನ ಹೆಂಡತಿಯನ್ನು ಯಾರು ಕೊಲೆ ಮಾಡಿದರು ಇನ್ಸ್ಪೆಕ್ಟರ್? ಯಾರು ಕೊಲೆ ಮಾಡಿದರು? ಬೇರೆ ಯಾರು ಧರ್ಮವಂತ ಈ ಕನ್ನಡದಲ್ಲಿ ಹೆಂಡತಿಯನ್ನು ಕೊಲೆ ಮಾಡಿದ್ದಾನೆ. ತನ್ನ ಹಕ್ಕನನ್ನು ಕೊಲೆ ಮಾಡುವಷ್ಟು ಕಟಕನಲ್ಲ ಇನ್ಸ್ಪೆಕ್ಟರ್ ನನ್ನ ಅಳಿಯ. ಇಷ್ಟಕ್ಕೂ ಅವನು ಯಾಕೆ ಕೊಲೆ ಮಾಡುತ್ತಾನೆ ಇನ್ಸ್ಪೆಕ್ಟರ್? ನಿನ್ನ ಹೆಂಡತಿ ಯಾರ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಳೆಂದು ಅವರಿಬ್ಬರ ರಾಸಲೀಲೆ ನೋಡಿ ಈ ಕನ್ನಡದಲ್ಲಿ ನಿನ್ನ ಹೆಂಡತಿಯನ್ನು ಕೊಲೆ ಮಾಡಿದ್ದಾನೆ. ಅದು ಈ ಊರಿನಿಂದ ನಮಗೆ ಕಂಪ್ಲೇಂಟ್ ಬಂದಿದೆ. ಹೆಚ್ಚೆಚ್ಚಿನ ದಿನಮಾನದಲ್ಲಿ ಇಂಥ ನೀತಿಗಂಡ ಮಾಡಲು ಹೆಚ್ಚಾಗಿದ್ದಾರೆ ಈ ಜಗತ್ತಿನಲ್ಲಿ. ಇನ್ಸ್ಪೆಕ್ಟರ್, ಈ ಎಲಬಿಲ್ಲದ ನಾಲಿಗೆ ಅಂತ ಬಡವಂದಂತೆ ಮಾತನಾಡಿದರೆ ನೀನೊಬ್ಬ ಸರ್ಕಾರಿ ನೌಕರನೆಂಬುದು ಮರೆಯಾಗುತ್ತದೆ. ಎಚ್ಚರ. ನೋಡಿ ಇನ್ಸ್ಪೆಕ್ಟರ್, ನನ್ನ ಹೆಂಡತಿ ಸತಿ ಶಿರೋಮಣಿ ಎಲ್ಲ ಸಲ್ಲದ ಮಾತುಗಳನ್ನಾಡಿ ಧರ್ಮ ದೇವತೆ ಅಂತ ನನ್ನ ಹೆಂಡತಿಗೆ ಕಳಂಕ ಹಚ್ಚಿಬಿಡಿ ಇನ್ಸ್ಪೆಕ್ಟರ್. ನನ್ನ ಅಳಿಯ ಕೊಲೆ ಮಾಡಿಲ್ಲ, ಅವರನ್ನು ಬಿಟ್ಟು ಬಿಡಿ ಇನ್ಸ್ಪೆಕ್ಟರ್, ಬಿಟ್ಟು ಬಿಡಿ. ಅಂದರೆ ಕೊಲೆ ಮಾಡಿ ಕೈಯಲ್ಲಿ ಆಯುಧ ಹಿಡ್ಕೊಂಡಿದ್ದು ಸುಳ್ಳೆ? ನೋಡಿ ಧರ್ಮವಂತ, ನೀವು ಏನು ಹೇಳೋದಾದರೂ ಕೋರ್ಟಿನಲ್ಲಿ ಬಂದು ಹೇಳಿ. ಸ್ಪೀಚ್ ಅರೆಸ್ಟ್. ಈ ಹಣವನ್ನು ಎತ್ತಿಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಕಳಿಸಿ. ಇನ್ಸ್ಪೆಕ್ಟರ್, ನನ್ನ ಅಳಿಯ ಕೊಲೆ ಮಾಡಿಲ್ಲ ಇನ್ಸ್ಪೆಕ್ಟರ್, ಅವನನ್ನು ಬಿಟ್ಟು ಬಿಡಿ ಇನ್ಸ್ಪೆಕ್ಟರ್, ಬಿಟ್ಟು ಬಿಡಿ. ನಿಮ್ಮ ಮಾತು ಕೇಳಲು ಬಂದಿಲ್ಲ. ಪೀಸಿ ಅರೆಸ್ಟ್ ಕರೆದುಕೊಂಡು ಬನ್ನಿ. ಬೇಡಿ ಇನ್ಸ್ಪೆಕ್ಟರ್, ಬೇಡಿ ಇನ್ಸ್ಪೆಕ್ಟರ್. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಸಾವಿತ್ರಿ, ಮುತ್ತೈದೆ ಸಾವು ಕೊಡು ಎಂದು ಆ ಶಿವನಲ್ಲಿ ಕೇಳಿಕೊಳ್ಳುತ್ತಿದ್ದೆ. ಮುತ್ತೈದೆಯಾಗಿ ಶಿವನಲ್ಲಿ ಹೋದೆಯಾ? ಸಾವಿತ್ರಿ, ನಿಮ್ಮನ್ನು ಬಿಟ್ಟು ಅಲ್ಲಿಗೆ ಕೂಡ ಇರಲಾರೆ ಎಂದು ಹೇಳುತ್ತಿದ್ದೆ. ಹೀಗೆ ನನ್ನ ಬಿಟ್ಟು ಹೊರಟು ಹೋದೆಯಾ ಸಾವಿತ್ರಿ? ಅಯ್ಯೋ ದೇವ, ನನ್ನ ಸಾವಿತ್ರಿ ಇಲ್ಲದೆ ನಾನು ಹೇಗೆ ನನ್ನನ್ನು ಕರೆಕೋ ದೇವ, ನನ್ನನ್ನು ಕರೆದಿಕೋ. ನಿಮಗೊಂದು ಮುದ್ದಾದ ಮಗುವನ್ನು ಎತ್ತು ಕೊಡುವೆ ಎಂದು ಹೇಳಿದ್ದೆ. ನಿನ್ನ ಗರ್ಭದಲ್ಲೇ ಇಟ್ಟುಕೊಂಡು ಹೋದೆಯ ಸಾವಿತ್ರಿ? ನಗುತ್ತೈತಿ ದೈವ ಅಲ್ಲಿ ಇನ್ಸ್ಪೆಕ್ಟರ್,
ಹೋಗಿ, ನೀವು ನನ್ನ ಜೊತೆ ಮಾತಾಡಬೇಡಿ. ಐ ಆಮ್ ವೆರಿ ಸಾರಿ ಮೋನಿಕಾ. ನಾನು ಬರಲು ಸ್ವಲ್ಪ ತಡವಾಗಿದ್ದಕ್ಕೆ ನಿನ್ನ ಮುಖ ಮುದುಡಿದ ತಾವರೆ ಅಂತಾಗಿರೋದೆಂದು ನನಗೆ ಚೆನ್ನಾಗಿ ಗೊತ್ತು. ಇನ್ನು ಮುಂದೆ ಈ ರೀತಿ ಲೇಟ್ ಆಗುವುದಿಲ್ಲ, ಬೇಜಾರಾಗಬೇಡ. ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಇಷ್ಟೊಂದು ತಡವಾಗಿ ನೀವು ಬರ್ತಾ ಇರ್ಲಿಲ್ಲ. ಇತ್ತ ಮನೆಯನ್ನೇ ನೋಡಿದ್ರೆ ಸಾವಿತ್ರಿ ಬೇರೆ ಸತ್ತು ಚಿತೆಗೊಳಗಾಗಿದ್ದಾಳೆ. ಅಷ್ಟೇ ಅಲ್ಲ, ಏನು ತಪ್ಪು ಮಾಡಲಾರದ ಗರುಡ ಕೂಡ ಜೈಲು ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿದ ಭಾವನರು ತುಂಬಾ ಗೊಳಾಡ್ತಾ ಇದ್ದಾರೆ. ನಿನಗೆ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ ಮೋನಿಕಾ. ಆ ಸಾವಿತ್ರಿ ತನ್ನ ಕಾಮದ ತಿಂಡಿ ತೀರಿಸಿಕೊಳ್ಳಲು ಯಾವನೋ ಜೊತೆ ಮಲಗಿದ್ದನ್ನು ಕಂಡು ಆ ಗರುಡ ತನ್ನ ಕೋಪ ತಡೆಯಲಾರದೆ ತಾನೇ ಕೊಲೆ ಮಾಡಿದನೆಂದು ಊರಿಗೂರೇ ಬೊಬ್ಬೆ ಹೊಡೆಯುತ್ತಿದೆ. ಅವಳು ಆ ರೀತಿ ಕೆಲಸ ಮಾಡಿದ್ರೆ ಅವರಿಗೆ ಸುಳ್ಳು ಅಂತ ಕರೆಯುತ್ತಾರೆ. ಹಾಗಾದ್ರೆ ನಾವು ಮಾಡುತ್ತಿರುವ ಕೆಲಸ ಏನು ಕೀರ್ತಿರಾಜ್? ಈ ಸಮಾಜ ನಮಗೂ ಕೂಡ ನಾಳೆ ಸುಳ್ಳು ಎಂಬ ಪಟ್ಟ ಕಟ್ಟೋದಿಲ್ವೇ? ಸಮಾಜ ಸೇವೆ ಮಾಡುವವರೇ ಸೋದರನ ಮಡದೆಯ ಜೊತೆ ಮಲಗಿ ಸಮಾಜ ಸೇವೆ ಮಾಡುವ ಶತಮೂರ್ಖರೇ ಹೆಚ್ಚಾಗಿರುವ ಈ ಕಾಲದಲ್ಲಿ ಕವಡೆ ಕಾಣಿನ ಕಿಮ್ಮತ್ತಿಲ್ಲ ಈ ಸಮಾಜ. ಮೋನಿಕಾ, ಇದರ ಬಗ್ಗೆ ನೀನು ತಲೆ ಕೆಡಿಸಿಕೊಳ್ಳಬೇಡ. ಸಮಯ ಬಂದರೆ ನಿನ್ನನ್ನು ನಾ ಮದುವೆಯಾಗುವೆ. ಸಾಕು, ನನ್ಗೆ ಇಷ್ಟೇ ಸಾಕು. ನೀವು ನನ್ನನ್ನು ಕೈ ಹಿಡಿತೀನ ಅಂತ ಹೇಳಿದ್ರಲ್ಲ, ನಿಮ್ಗಾಗಿ ನಾನು ಎಷ್ಟು ಜನ್ಮ ಬೇಕಾದ್ರೂ ಕಾಯ್ತಾ ಇರ್ತೇನೆ. ಆ ದೇವರ ಸಾಕ್ಷಿಯಾಗಿಯೂ ನಿಮ್ಮನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಸ್ವೀಕರಿಸುತ್ತೇನೆ. ಆದರೆ ನನ್ನ ಲೈಫ್ ಸೆಟ್ಲ್ ಆದ ನಂತರವೇ ನಿನ್ನನ್ನು ನಾನು ಮದುವೆಯಾಗುವುದು. ಒಪ್ಪಿಗೆ? ನನ್ನ ಒಪ್ಪಿಗೆ ಕೂಡ ಇದೆ. ನಿಮ್ಗೋಸ್ಕರ ನಾವು ಇಡೀ ಜೀವನವನ್ನೇ ಕಾಯ್ತಾ ಇರ್ತೇನೆ. ನೀವು ನನಗೆ ಲೈಫ್ ಪಾರ್ಟ್ನರ್ ಆಗ್ತೀನಿ ಅಂತ ಹೇಳಿದ್ರಲ್ಲ, ನನಗೆ ಅಷ್ಟೇ ಸಾಕು. ನೋಡು ಮೋನಿಕಾ, ನಾವಿಬ್ಬರು ಹೀಗೆ ಪ್ರೇಮ ಲೋಕದಲ್ಲಿ ತೇಲಾಡಬೇಕಾದರೆ ನಿನ್ನ ಭಾವ ಧರ್ಮವಂತನನ್ನು ಮನೆಯಿಂದ ಹೊರ ಹಾಕಲೇಬೇಕು. ಅದರಿಂದ ನನಗೆ ಯಾವ ತೊಂದರೆನೂ ಆಗಿಲ್ಲ. ಈಗೇನು ತೊಂದರೆ ಆಗಿಲ್ಲ ಮೋನಿಕಾ. ಮುಂದೆ ನಾವಿಬ್ಬರು ಸೇರಬೇಕಾದರೆ ನಿನ್ನ ಭಾವ ಧರ್ಮವಂತನಿಂದ ತೊಂದರೆಯಾಗುವುದು ಖಂಡಿತ. ನಿನ್ನ ಗಂಡ ರಾಜೇಶನ ಕಣ್ಣು ತಪ್ಪಿಸಬೇಕಾದರೂ ನಾವಿಬ್ಬರು ಸೇರಬಹುದು. ಆದರೆ ನಿನ್ನ ಭಾವನ ಕಣ್ಣು ತಪ್ಪಿಸಲು ಅಷ್ಟು ಸುಲಭವಾದ ಮಾತಲ್ಲ. ನಿಮ್ಮ ಮಾತಿನಂತೆ ಆದಷ್ಟು ಬೇಗ ಮನೆಯಿಂದ ಹೊರ ಹಾಕ್ತೇನೆ. ನಾನು ಬಂದು ತುಂಬಾ ಸಮಯ ಆಯ್ತು, ನಾನೇನೋ ಬರ್ತೇನೆ. ನಿಂತ್ಕೊಳ್ಳಿ ಮೋನಿಕಾ. ಇದಕ್ಕೇನ ನೀನು ನನಗೆ ಬರ ಹೇಳಿದ್ದು? ನಿನಗೋಸ್ಕರ ಆಸೆಯಿಂದ ಬಂದ ಈ ರಸಿಕನಿಗೆ ನಿನ್ನ ಮಧುರವಾದ ಕಂಠದಿಂದ ಒಂದು ಸಮುದ್ರ ಗೀತೆಯನ್ನಾಡಿ ಮನತಣಿಸಿದ ಹಾಗೆ ನನ್ನ ರಾಜ.
ನಾನೇನು ಹೋಗಿ ಬರ್ತೇನೆ. ಆಯ್ತು ಮೋನಿಕಾ, ನಾ ಹೇಳಿರೋದು ನೆನಪಿದೆ ತಾನೆ? ತುಂಬಾ ಚೆನ್ನಾಗಿ ನೆನಪಿದೆ. ಆದಷ್ಟು ಬೇಗ ನೀನು ಹೇಳಿದ ಕೆಲಸ ಮಾಡಿ ತೋರಿಸ್ತೇನೆ. ನಾನೇನು ಬರ್ತೇನೆ. ಬಾ. ಬಾ. ಹಲೋ ಮೋನಿಕಾ, ಇತ್ತ ಕಡೆ ಎಲ್ಲಿಗೆ ಹೊರಟಿರುವೆ? ಅದು 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 ಹಲೋ ರಾಜೇಶ್. ಅದು ಮನೆಯಲ್ಲಿ ರೇಷನ್ ಖಾಲಿ ಆಗಿತ್ತು, ಅದಕ್ಕೋಸ್ಕರ ರೇಷನ್ ತರಕಂತ ಪೇಟೆಗೆ ಹೊರಟಿದ್ದೆ. ಅಷ್ಟರಲ್ಲಿ ನೀವು ಬಂದ್ರಿ. ಹಲೋ ರಾಜೇಶ್. ಹಲೋ ರಾಜೇಶ್. ರಾಜೇಶ್, ನಿಮಗೆ ಇವರು ಏನಾಗಬೇಕು? ಇವರು ನನ್ನ ಶ್ರೀಮತಿ. ರಾಜೇಶ್, ಇವರು ನಿಮಗೆ ಮೊದಲೇ ಗೊತ್ತಾ? ಹೌದು, ನನ್ನ ಕ್ಲೋಸ್ ಫ್ರೆಂಡ್ ಕೀರ್ತಿರಾಜ್ ಅಂತೇಳಿ. ನಮಸ್ಕಾರ. ನಮಸ್ಕಾರ. ರಾಜೇಶ್, ತುಂಬಾ ಬ್ಯೂಟಿಫುಲ್ ಹುಡುಗಿಯನ್ನೇ ಸೆಲೆಕ್ಟ್ ಮಾಡಿಕೊಂಡಿರುವೆ. ಇಂಥ ಸುಂದರ ಹೆಂಡತಿ ಸಿಕ್ಕಿದ್ದು ನಿಮ್ಮ ಪುಣ್ಯ ಅಂತ ಕಾಣಿಸುತ್ತದೆ. ಹೌದು ಕೀರ್ತಿರಾಜ್, ನಾವು ಲವ್ ಮ್ಯಾರೇಜ್ ಮಾಡಿಕೊಂಡಿದ್ದೀವಿ. ಆಯ್ತು ರಾಜೇಶ್, ನಿಮ್ಮಿಬ್ಬರ ಈ ದಾಂಪತ್ಯ ಜೀವನ ಸುಖವಾಗಿರಲಿ. ಥ್ಯಾಂಕ್ ಯು ಕೀರ್ತಿರಾಜ್. ಈ ಸ್ನೇಹಿತನ ಮೇಲೆ ಇದೇ ಸದಾಕಾಲ ಸ್ನೇಹಿತವಾಗಿರಲಿ. ನಡೆ. ಹ್ಮ್. ಹೋಗು ರಾಜೇಶ, ಹೋಗು. ನೀನು ಪ್ರೀತಿಸಿ ತಂದಿದ್ದ ಪಾರಿವಾಳ ಈ ತ್ರಿಲೋಕದ ದೊರ ಕೀರ್ತಿರಾಜನ ಮೋಸದ ಬಲೆಯಲ್ಲಿ ಬಿದ್ದಾಗಿದೆ. ನೀನು ಪ್ರೀತಿಸಿ ತಂದಿದ್ದ ನಿನ್ನ ಗೂಡಿನ ಪಾರಿವಾಳದಿಂದಲೇ ಒಗ್ಗೂಡಿದ ನಿನ್ನ ಗೂಡನ್ನು ಛಿದ್ರ ಛಿದ್ರ ಮಾಡುವುದು ಈ ಕೀರ್ತಿರಾಜನ ಸ್ಪೆಷಲ್. ಲೇ ಧರ್ಮ್ಯ, ಧರ್ಮದಿಂದ ಬಾಳುತ್ತೇನೆ. ನನಗೆ ಕರ್ಮದ ದಾರಿ ತೋರಿಸದಿದ್ದರೆ ನನ್ನ ಹೆಸರು ಕಿರಾತಕ ಕೀರ್ತಿರಾಜನೇ ಅಲ್ಲ. ದ್ವೇಷ, ಆ ಸಂಗೊಳ್ಳಿ ರಾಯಣ್ಣ ಕಾಲದಲ್ಲಿ ಬ್ರಿಟಿಷರನ್ನು ಸಂಹಾರ ಮಾಡುವಾಗ ಆ ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರ ಮೋಸದ ಬಲೆಗೆ ಸಿಲುಕಿ ಜೈಲು ಸೇರಿದ. ಅದೇ ರಾಯಣ್ಣ ಕಾಲದಲ್ಲಿ ಭೀಮನ ಗೌಡನ ಮೋಸದ ಬಲೆಗೆ ಸಿಲುಕಿ ಲಕ್ಷ್ಮಣನು ಜೈಲು ಸೇರಿದ. ಇಂದು ಈ ಕಲಿಯುಗದಲ್ಲಿ ನನ್ನಕ್ಕನನ್ನು ಕೊಲೆ ಮಾಡಿದ್ದಲ್ಲದೆ ಅವರ ಮೋಸದ ಬಲೆಗೆ ಸಿಲುಕಿ ನನ್ನನ್ನು ಜೈಲು ಸೇರುವ ಹಾಗೆ ಮಾಡಿದ ಆ ದುಷ್ಟರನ್ನು ರಣ ಹತ್ತಿರಕ್ಕೆ ಕುಕ್ಕಿ ಕುಕ್ಕಿ ತಿನ್ನಲು ಕಾಯುತ್ತಿರುವ ಈ ಗರುಡ. ಮೋಸ ಮಾಡಿದವರಿಗೆ ಮೋಸದ ಮಾಡಿ ಕೊಲೆ ಮಾಡಿದವರನ್ನು ಕೊಲೆ ಮಾಡದಿದ್ದರೆ
ಒಂದು ನಿಮಿಷ ಅಷ್ಟೇ ರೀ, ಒಂದು ಸೆಕೆಂಡ ಅಷ್ಟೇ ರೀ, ವಿಡಿಯೋ ತಗೋತಾರೆ ಅಷ್ಟೇ ರೀ. ಅಣ್ಣ ಸ್ವಲ್ಪ ಕೊಡು ಅಣ್ಣ ಯಜಮಾನ ಸೆಕೆಂಡ್ ಕೊಡ್ರಿ, ನೀವು ಕೊಡ್ರಿ ವಿಡಿಯೋ ತಗೊಂತಾರೆ ಒಂದು ನಿಮಿಷ ಅಷ್ಟೇ ರೀ. ಓಕೆ 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 ನಾಗ ವಿಡಿಯೋ ಮಾಡಿ ಓಕೆ 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 ಸಂಸಾರದಿ ಪಾಲಿಸು